ಕ್ಷಣದ ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೋ ಈ ಜಾತಿ ಗಣತಿ ಒಳ ಮೀಸಲಾತಿಯ ವಿಚಾರಗಳು ಮೇಲಿಂದ ಮೇಲೆ ಸಂಕಷ್ಟ ತಂದಿಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಈಗ ಆರಂಭದಲ್ಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ, ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಯಾವ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಅಪಸ್ವರಗಳು ರಾಜ್ಯ ಸರ್ಕಾರದ ವಿರುದ್ಧ ಕೇಳೋದಕ್ಕೆ ಸಿಗ್ತಾ ಇದೆ? ಯಾವ ವಿಚಾರಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ? ಈ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಹಿಂದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೂಡ ತಲೆನೋವಾಗ್ಬಿಟ್ಟಿತ್ತು ರಾಜ್ಯ ಸರ್ಕಾರಕ್ಕೆ. ಈಗ ಅದರ ಬೆನ್ನಿಗೆ ಮತ್ತೊಂದು ಹೊಸ ರೀತಿಯ ತಲೆನೋವು. ಗಣತಿ ವಿಚಾರದಲ್ಲಿ ಸರ್ಕಾರಕ್ಕೆ ಶುರುವಾಗಿದೆಯಾ ಆರಂಭದಲ್ಲೇ ಸಂಕಷ್ಟ? ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆಯಾ ಮತ್ತೊಂದು ಹೊಸ ರೀತಿಯ ತಲೆನೋವು ಅನ್ನೋದು ಪ್ರಶ್ನೆ. ಗಣತಿ ವಿಚಾರದಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಶುರುವಾಗ್ಬಿಟ್ಟಿದೆಯಾ? ಈ ಗಣತಿ ವಿಚಾರದಲ್ಲಿ ಆರಂಭದಲ್ಲೇ ಅಪಸ್ವರಗಳು. ಹಿಂದುಳಿದ ವರ್ಗಗಳ ಆಯೋಗದಿಂದ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಗಣತಿಗೆ ಆರಂಭದಲ್ಲೇ ಅಪಸ್ವರ. ಆಯೋಗದ ನಡೆ ಬಗ್ಗೆಯೇ ಪ್ರಬಲ ಸಮುದಾಯ ಅನುಮಾನ ವ್ಯಕ್ತಪಡಿಸ್ತಾ ಇದೆಯಂತೆ. ಆಯೋಗದ ಮುಂದೆ ಹಲವು ಪ್ರಶ್ನೆಗಳನ್ನ ಪ್ರಬಲ ಸಮುದಾಯ ಇಟ್ಟಿದೆ. ಸಮುದಾಯದ ಜಾತಿ ಉಪಜಾತಿಗಳ ಏರಿಕೆಗೆ ಫುಲ್ ಗರಂ ಆಗಿದೆಯಂತೆ. ಹಾಗಾದ್ರೆ ಯಾವ ಪ್ರಬಲ ಸಮುದಾಯ ಈ ಎಲ್ಲಾ ಪ್ರಶ್ನೆಗಳನ್ನ ಸಮಿತಿ ಮುಂದೆ ಇಟ್ಟಿರೋದು? ಯಾವ ಪ್ರಶ್ನೆಗಳು ಈಗ ಪ್ರಮುಖವಾಗಿ ಅಪಸ್ವರಕ್ಕೆ ಕಾರಣ ಆಗ್ತಾ ಇದೆ? ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಪ್ರಬಲ ಸಮುದಾಯ ಬೇರೆ ಯಾವುದೂ ಅಲ್ಲ, ಲಿಂಗಾಯತ ಸಮುದಾಯ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆಯಂತೆ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾಂತರಾಜು ರಿಪೋರ್ಟ್ ಬಳಿಕ ಉಪಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ. ವೀರಶೈವ ಲಿಂಗಾಯತ ಮಹಾಸಭಾ ಈ ರೀತಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಕಾಂತರಾಜು ರಿಪೋರ್ಟ್ ಬಳಿಕ ಮತ್ತೆ ಜಾತಿಗಳ ಸಂಖ್ಯೆ ಏರಿಕೆ ಆಗಿದೆ ಅನ್ನೋದು ಅಪಸ್ವರಕ್ಕೆ ಕಾರಣ ಆಗಿದೆ. ಸಮುದಾಯದ ಮನವಿ ಆಧರಿಸಿ ಜಾತಿಗಳ ಸಂಖ್ಯೆ ಏರಿಕೆ ಆಗಿದೆಯಂತೆ. ಆಯೋಗದ ಸರ್ವೆ ಮಾಡುವ ಪಟ್ಟಿಯಲ್ಲೂ ಕೂಡ ಜಾತಿಗಳ ಸಂಖ್ಯೆ ಏರಿಕೆ ಆಗಿದೆ. ನಿಮ್ಮನ್ನ ನಂಬೋದು ಹೇಗೆ ಅಂತ ಮಹಾಸಭಾ ಪ್ರಶ್ನೆ ಮಾಡ್ತಾ ಇದೆಯಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಆಧಾರದ ಮೇಲೆ ಈ ಸಂಖ್ಯೆಯನ್ನ ಹೆಚ್ಚಳ ಮಾಡಿದ್ದೀರಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ನಿಮ್ಮ ಮೇಲೆ ನಂಬಿಕೆ ಇಡೋದು ಹೇಗೆ? ಈ ಉಪಜಾತಿಗಳ ಸಂಖ್ಯೆ ಇದ್ದಕ್ಕಿದ್ದಂತೆ ಏರಿಕೆ ಆಗಿದ್ ಯಾಕೆ? ಇದನ್ನ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಶ್ನೆ ಮಾಡ್ತಾ ಇದೆ. ಮೋಸ್ಟ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಅಂತೂ ಸಿಗಬೇಕು. ನಿಮ್ಗೆಲ್ಲ ಗೊತ್ತು, ಜಾತಿ ಗಣತಿ ವಿಚಾರ ಅಂದ ತಕ್ಷಣ ಅತಿ ದೊಡ್ಡ ವಿರೋಧ ಆಗಿದ್ದು 3 ಪ್ರಬಲ ಸಮುದಾಯಗಳಿಂದ. ಅದರಲ್ಲಿ ಲಿಂಗಾಯತ, ಮತ್ತೊಂದು ಕಡೆ ಒಕ್ಕಲಿಗ, ಇವರೆಲ್ಲ ಕೂಡ ಆರಂಭದ ದಿನದಿಂದಲೂ ಕೂಡ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದಾಗಂತೂ ಅದರ ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ತರಲೇಬಾರದು ಅನ್ನೋ ರೀತಿಯಲ್ಲಿ ಒತ್ತಡ, ವಿರೋಧಗಳು ಕೇಳೋದಕ್ಕೆ ಸಿಕ್ಕಿತ್ತು. ಪ್ರಮುಖವಾಗಿ ವಿಪಕ್ಷದವರಲ್ಲ, ಸ್ವಪಕ್ಷದವರೇ, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರೇ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ವತಃ ಆ ವರದಿನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ.
ಇದಾದ ಬಳಿಕ ಮರು ಸರ್ವೆ ಮಾಡ್ತೀವಿ ಅಂತ ಹೋದ್ರೂ ಕೂಡ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆರಂಭದಲ್ಲೇ ಅಪಸ್ವರಗಳು. ಕಾರಣ ಈ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಉಪಜಾತಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಲಿಸ್ಟ್ ಅನ್ನ ಗಮನಿಸಿದ್ರೆ ಯಾವ ಆಧಾರದ ಮೇಲೆ ನೀವು ಈ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು. ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹ ವಿಚಾರಗಳನ್ನ ವೀರಶೈವ ಲಿಂಗಾಯತ ಮಹಾಸಭಾದವರು ಈ ಎಲ್ಲ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರಂತೆ. ಗೊತ್ತಿಲ್ಲ, ಮೋಸ್ಟ್ಲಿ ಈ ವರದಿ ಸಿದ್ಧ ಆಗಬೇಕು, ವರದಿ ಸ್ವೀಕಾರ ಆಗಬೇಕು, ಆ ಅನುಷ್ಠಾನಕ್ಕೆ ತರೋ ತನಕ ಕೂಡ ಕಾಯ್ತಾ ಇಲ್ಲ. ಬದಲಾಗಿ ಈಗಲೇ ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು, ಅಸಮಾಧಾನಗಳು ಆರಂಭ ಆಗಿದೆ. ಜನ ನಮಗಿಂತ ಹೆಚ್ಚಾಗಿ ಆಯೋಗ ಹೇಳೋದನ್ನು, ಸರ್ಕಾರ ಹೇಳೋದನ್ನು ನಂಬ್ತಾರೆ. ಯಾಕೆಂದರೆ ಈ ಎಲ್ಲ ಗಣತಿಯನ್ನು ಮಾಡಿ ರಿಪೋರ್ಟ್ ಮಾಡ್ತಕ್ಕಂಥದ್ದು ಆಯೋಗ. ಹಾಗಾಗಿ ಆಯೋಗದ ಜವಾಬ್ದಾರಿ ಏನಂದರೆ ಈಗ ಕೊಡ್ತಕ್ಕಂಥ ಏನು ಜನಗಳಿಂದ ಪಡಿತಕ್ಕಂಥ ಮಾಹಿತಿ ಇದೆಯಲ್ಲ, ಇದು ಗೌಪ್ಯನ ಅಥವಾ ಪಬ್ಲಿಕ್ ಡೊಮೈನಿಗೆ ಬಿಡ್ತಾರ, ಒಂದು ಈ ಥರ ಗೊಂದಲಗಳಿದ್ದಾವೆ. ಹಾಗಾಗಿ ಎಲ್ಲ ಗೊಂದಲಗಳನ್ನು ನೀವು ಪರಿಹರಿಸಿದರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಜನ ಅನಾವಶ್ಯಕವಾಗಿ ನನಗೆ ಮೀಸಲಾತಿ ಸಿಗ್ತದೆ ಅನ್ನೋ ಕಾರಣಕ್ಕೆ ಜಾತಿ ಇಲ್ಲದಿದ್ದ ಜಾತಿನ ಬರ್ಸ್ಕೊಳ್ತಕ್ಕಂಥದ್ದು ಇದೆ ಸಾಮಾನ್ಯವಾಗಿ. ವಿಚಾರಣೆ ನಮ್ಮಲ್ಲಿ ಹೇಳಬೇಕು ಅಂದರೆ ವೀರಶೈವ ಲಿಂಗಾಯತಲ್ಲಿ ಸುಮಾರು 94 ಉಪಜಾತಿಗಳೇನಿದಾವೆ, ಕಸ್ಬಾದ 94 ಉಪಜಾತಿಗಳಿದ್ದಾವೆ. ಆದರೆ ಇವರಲ್ಲಿ ಜಾಸ್ತಿ ಇದ್ದಾವೆ, ಇರಲಿ ತೊಂದರೆ ಇಲ್ಲ, ರಿಪೀಟ್ ಆಗಿರೋದ್ರಿಂದ ಅಧಿಕೃತ ಮಾಹಿತಿ ಹೇಳೋದಾದರೆ 94 ಇದ್ದಾವೆ. ಇವನ್ನ ಅಷ್ಟನ್ನೇ ನಾವು ಇದು ಮಾಡಿದರೆ ಭಾಳ ಅನುಕೂಲ ಆಗ್ತದೆ, ಎನ್ಯುಮರೇಷನ್ಗೂ ಈಸಿ ಆಗ್ತಿತ್ತು. ಆಮೇಲೆ ಇನ್ನೊಂದು ಆಯೋಗದ ಸಮಯ ಏನು ಕೇಳಿದ್ವಿ ಅಂದರೆ ಡ್ರಾಪ್ ಡೌನ್ ಇರೋದ್ರಿಂದ, ಈ ಸರ್ ಡಿಜಿಟಲ್ ಇರೋದ್ರಿಂದ ಡ್ರಾಪ್ ಡೌನ್ ಇರ್ತದೆ. ಲಿಂಗಾಯತ ನೀವು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಲಿಂಗಾಯತ ಜಾತಿಗೆ ಸೇರ್ತಕ್ಕಂಥ ಅಥವಾ ವೀರಶೈವ ಜಾತಿಗೆ ಸೇರಿರ್ತಕ್ಕಂಥ ಎಲ್ಲ ಉಪಜಾತಿಗಳನ್ನು ಡ್ರಾಪ್ ಡೌನಲ್ಲಿ ಕೊಟ್ಬಿಟ್ರೆ ಈಸಿ ಆಗ್ತಿದೆ ಸೆಲೆಕ್ಟ್ ಮಾಡಲಿಕ್ಕೆ. ಅವಾಗ ಈಗಿರೋ ಪ್ರಕಾರನ ಅದು 130 ಬರ್ತಾ ಇತ್ತು. 2 ಜಾತಿವು 4 ಕೊಡ್ಬಿಟ್ರೆ 130 ಬಂದಿರೋದು. ಅವಾಗ ಹೇಳಲಿಕ್ಕೂ ಎನ್ಯುಮರೇಟ್ರಿಗೂ ಈಸಿ, ಜನಸಾಮಾನ್ಯಗೂ ಅದರಲ್ಲಿ ಹುಡ್ಕೊಳ್ಳಿಕ್ಕೆ ಈಸಿ ಆಗೋದು. ಆದರೆ ಈಗ ಹಾಗೆ ಮಾಡಿಲ್ಲ. ಈಗ ಜಾತಿನಾದರೂ ಬರ್ಕೊಳ್ಳಿ, ಉಪಜಾತಿಗೂ ಒಂದೇ ಕೊಟ್ಟಿರೋದ್ರಿಂದ ಜಾತಿ ಕೊಡು ಅದೇ ಇದೆ, ಉಪಜಾತಿ ಕೊಡೋ ಅವೇ ಅಂತಾರೆ ಇವರು. ಇದರಲ್ಲಿ ಜಾತಿ ಯಾವುದು ಉಪಜಾತಿ ಕೋಡ್ ಯಾವುದು ಅಂತ ಸಪ್ರೇಟ್ ಮಾಡಿಲ್ಲ, ಆದರೆ ಕಾಲಮ್ ಮಾತ್ರ ಸಪ್ರೇಟ್ ಮಾಡಿದ್ದಾರೆ ಆಯೋಗ. ಹಾಗಾಗಿ ಅಲ್ಲೂ ಗೊಂದಲ ಇದೆ. ಇದು ಈಗ ಕೊಟ್ಟಿರ್ತಕ್ಕಂಥ ಕೋಡು, ಜಾತಿ ಕೋಡ್ಗಳು ಯಾವುವು, ಉಪಜಾತಿಗಳ ಕೋಡನ್ನು ಯಾವುವು ಅನ್ನೋದು ಇಲ್ಲ, ಸ್ಪಷ್ಟವಾಗಿಲ್ಲ. ಆ ಕಾರಣಕ್ಕೆ ನಾವೇನು ಹೇಳಿದ್ವಿ, ಡ್ರಾಪ್ ಡೌನಲ್ಲಾದರೂ ಅಟ್ಲೀಸ್ಟ್ ವೀರಶೈವ ಲಿಂಗಾಯತಕ್ಕೆ ಸೇರ್ತಕ್ಕಂಥ ಉಪಜಾತಿಗಳು ಡ್ರಾಪ್ ಡೌನಲ್ಲಿ ಕೊಟ್ಟರೆ ನಮ್ಗೆ 130ರಲ್ಲಿ ಹೇಳಲಿಕ್ಕೆ ಈಸಿ ಆಗೋದು. ಈಗ ನಮ್ದು ಏನಾಗಿದೆ ಅಂದರೆ ಸೀರಿಯಲ್ ನಂಬರ್ 4ರಲ್ಲಿ ಶುರುವಾದಂಥ ನಮ್ಮ ಉಪಜಾತಿ 1534ಕ್ಕೆ ನಿಲ್ತದೆ. ಜನ ನಮಗಿಂತ ಹೆಚ್ಚಾಗಿ ಆಯೋಗ ಹೇಳೋದನ್ನು, ಸರ್ಕಾರ ಹೇಳೋದನ್ನು ನಂಬ್ತಾರೆ. ಯಾಕೆಂದರೆ ಈ ಎಲ್ಲ ಗಣತಿಯನ್ನು ಮಾಡಿ ರಿಪೋರ್ಟ್ ಮಾಡ್ತಕ್ಕಂಥದ್ದು ಆಯೋಗ. ಹಾಗಾಗಿ ಆಯೋಗದ ಜವಾಬ್ದಾರಿ ಏನಂದರೆ ಈಗ ಕೊಡ್ತಕ್ಕಂಥ ಏನು ಜನಗಳಿಂದ ಪಡಿತಕ್ಕಂಥ ಮಾಹಿತಿ ಇದೆಯಲ್ಲ, ಇದು ಗೌಪ್ಯನ ಅಥವಾ ಪಬ್ಲಿಕ್ ಡೊಮೈನಿಗೆ ಬಿಡ್ತಾರ, ಒಂದು ಈ ಥರ ಗೊಂದಲಗಳಿದ್ದಾವೆ. ಹಾಗಾಗಿ ಎಲ್ಲ ಗೊಂದಲಗಳನ್ನು ನೀವು ಪರಿಹರಿಸಿದರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಜನ ಅನಾವಶ್ಯಕವಾಗಿ ನನಗೆ ಮೀಸಲಾತಿ ಸಿಗ್ತದೆ ಅನ್ನೋ ಕಾರಣಕ್ಕೆ ಜಾತಿ ಇಲ್ಲದಿದ್ದ ಜಾತಿನ ಬರ್ಸ್ಕೊಳ್ತಕ್ಕಂಥದ್ದು ಇದೆ ಸಾಮಾನ್ಯವಾಗಿ. ವಿಚಾರಣೆ ನಮ್ಮಲ್ಲಿ ಹೇಳಬೇಕು ಅಂದರೆ ವೀರಶೈವ ಲಿಂಗಾಯತಲ್ಲಿ ಸುಮಾರು 94 ಉಪಜಾತಿಗಳೇನಿದಾವೆ, ಕಸ್ಬಾದ 94 ಉಪಜಾತಿಗಳಿದ್ದಾವೆ. ಆದರೆ ಇವರಲ್ಲಿ ಜಾಸ್ತಿ ಇದ್ದಾವೆ, ಇರಲಿ ತೊಂದರೆ ಇಲ್ಲ, ರಿಪೀಟ್ ಆಗಿರೋದ್ರಿಂದ ಅಧಿಕೃತ ಮಾಹಿತಿ ಹೇಳೋದಾದರೆ 94 ಇದ್ದಾವೆ. ಇವನ್ನ ಅಷ್ಟನ್ನೇ ನಾವು ಇದು ಮಾಡಿದರೆ ಭಾಳ ಅನುಕೂಲ ಆಗ್ತದೆ, ಎನ್ಯುಮರೇಷನ್ಗೂ ಈಸಿ ಆಗ್ತದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಮತ್ತೊಮ್ಮೆ ಈಗ ಮರು ಸರ್ವೆ ಆಗ್ತಾ ಇದ್ರು ಕೂಡ ಇಲ್ಲೂ ಅಸಮಾಧಾನಗಳು ಆರಂಭದಲ್ಲೇ ಲಿಂಗಾಯತ ಸಮುದಾಯದಿಂದ. ಇವರ ಪ್ರಶ್ನೆಗಳೇನು, ಪ್ರಮುಖವಾಗಿ ಅಸಮಾಧಾನಕ್ಕೆ ಕಾರಣ ಏನು ಅಂತ? ವೀರಶೈವ ಮಹಾಸಭಾದಿಂದ ಈ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಮಾಡಿದಂತಹ ವರದಿಗೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವೀರಶೈವ ಮಹಾಸಭಾ ಆಗಿರ್ಬೋದು, ಅದೇ ರೀತಿ ಒಕ್ಕಲಿಗ ಪ್ರಮುಖ ಸಮುದಾಯಗಳು ಅವತ್ತು ಆಕ್ಷೇಪ ವ್ಯಕ್ತಪಡಿಸಿದ್ರ ಹಿನ್ನೆಲೆಯಲ್ಲೇ ಆ ಮರುಸರ್ವೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿತ್ತು. ಈಗ ಆ ಮರುಸರ್ವೆ ಮಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ನಿರ್ಧಾರ ಮಾಡಿದೆ. ಈ ನಡುವೆ ವೀರಶೈವ ಮಹಾಸಭಾ ಸೇರಿದಂತೆ ಹಲವು ಮುಖಂಡರುಗಳು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಅವರು ವ್ಯಕ್ತಪಡಿಸಿರುವಂತಹ ಒಂದು ಆಕ್ಷೇಪ ಇಷ್ಟೇ: ಈ ಹಿಂದೆ ಕಾಂತರಾಜ್ ವರದಿಯಲ್ಲಿ ಸುಮಾರು 75 ಸಮುದಾಯಗಳಿದ್ವು. ಅದಾದ ಬಳಿಕ ಮಧುಸೂದನ್ ನಾಯಕ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಬಳಿಕ ಯಾವ್ದಾದ್ರು ತಕರಾರು ಮತ್ತೆ ಇನ್ನಷ್ಟು ಉಪಜಾತಿಗಳನ್ನ ಸೇರಿಸಬೇಕು ಅನ್ನೋದಾದ್ರೆ ಮನವಿಯನ್ನ ಕೊಡಿ ಅನ್ನುವಂತ ಒಂದು ಕಾಲಾವಕಾಶವನ್ನ ಎಲ್ಲಾ ಸಮುದಾಯದವರು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಸುಮಾರು 30ಕ್ಕೂ ಅಧಿಕ ಲಿಂಗಾಯತ ಮತ್ತೆ ವೀರಶೈವ ಸಮುದಾಯದ ಉಪ ಜಾತಿಗಳವರು
ಮನವಿಗಳನ್ನ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಸುಮಾರು 135 ಲಿಂಗಾಯತ ಮತ್ತೆ ವೀರಶೈವ ಜಾತಿ ಮತ್ತೆ ಉಪಜಾತಿಗಳನ್ನ ಸೇರಿಸುವಂತಹ ಆ ಪಟ್ಟಿಯಲ್ಲಿ ಈಗ ಯಾರು ಸರ್ವೆಗೆ ಹೋಗ್ತಾರೆ ಆ ಸರ್ವೆಯಲ್ಲಿರುವಂತಹ ಪಟ್ಟಿಯಲ್ಲಿ ಎಲ್ಲಾ ಜಾತಿ ಮತ್ತೆ ಉಪಜಾತಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಕೆಲವೊಂದಷ್ಟು ಜಾತಿ ಮತ್ತೆ ಉಪಜಾತಿಗಳನ್ನ ಪದೇ ಪುನಃ ಮೆನ್ಷನ್ ಮಾಡಿರುವಂತದ್ದು ಹಲವು ಗೊಂದಲಗಳಿಗೆ ಕಾರಣ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ವೀರಶೈವ ಲಿಂಗಾಯತ ಅಂತ ಕೆಲವರು ಬರ್ತಾರೆ, ಕೆಲವರು ಲಿಂಗಾಯತ ವೀರಶೈವ ಅಂತ ಬರ್ತಾರೆ, ಗಾಣಿಗ ಲಿಂಗಾಯತ ಅಂತ ಕೆಲವರು ಬರ್ತಾರೆ, ಲಿಂಗಾಯತ ಗಾಣಿಗ ಅಂತ ಬರ್ತಾರೆ. ಆದ್ರೆ ಇದರಲ್ಲಿ ಬೇರೆ ವ್ಯತ್ಯಾಸ ಏನೂ ಇಲ್ಲ. ಹಾಗಾಗಿ ಇದನ್ನ ಎರಡೆರಡು ಮಾಡೋದು ಬೇಡ. ಇದನ್ನ ಈ ರೀತಿ ಯಾವ್ಯಾವ ಹೆಸರುಗಳು ಎರಡೆರಡು ಬಾರಿ ನಮೂದಾಗಿದಾವೋ ಅದನ್ನ ಒಂದ್ ಹೆಸರನ್ನಾಗಿ ಪರಿವರ್ತನೆ ಮಾಡಿ ಅನ್ನುವಂತ ಒಂದು ಮನವಿಯನ್ನ ಈ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೊಟ್ಟಿದ್ರು. ಆದ್ರೆ ಇದನ್ನ ಪುರಸ್ಕಾರ ಮಾಡ್ಲಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಲಿಂಗಾಯತ ಮಹಾಸಭಾ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಕೊಡ್ತಾ ಇರುವಂತಹ ಈ ಗೌಪ್ಯ ಮಾಹಿತಿಯನ್ನು, ಅಂದ್ರೆ ಒಬ್ಬ ಮತದಾರನ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅವನ ವೈಯಕ್ತಿಕ ಅಡ್ರೆಸ್ ಇಂದ ಹಿಡಿದು ಆತ ಏನ್ ಕೆಲಸ ಮಾಡ್ತಾನೆ, ಆತ ಏನ್ ಓದಿದ್ದಾನೆ, ಆತ ಯಾವ ಉದ್ಯೋಗವನ್ನ ಮಾಡ್ತಾ ಇದ್ದಾನೆ, ಆತನ ಸಂಪಾದನೆ ಎಷ್ಟು, ಆತ ಎಲ್ಲಿಯ ವಾಸಿ, ಇಷ್ಟೆಲ್ಲ ಮಾಹಿತಿಯನ್ನು ಪಡಿತಾ ಇರೋದ್ರಿಂದ ಇದು ಬಹಳಷ್ಟು ಗೌಪ್ಯವಾಗಿರ್ತೀರಾ ಇಲ್ಲ ಸಾರ್ವಜನಿಕವಾಗಿ ಇದು ಎಲ್ಲರಿಗೂ ಕೂಡ ಇಟ್ಕುವಂತ ಒಂದು ರೀತಿಯಲ್ಲಿ ಮಾಡ್ತೀರಾ ಅಂತ. ಗೌಪ್ಯವಾಗಿರೋದಾದ್ರೆ ಮಾಹಿತಿಯನ್ನ ಕೊಡಬಹುದು, ಆದ್ರೆ ಸಾರ್ವಜನಿಕವಾಗಿ ಸಿಗೋದಾದ್ರೆ ನಾವ್ಯಾಕೆ ಕೊಡಬೇಕು ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಮಹಾಸಭೆ ಇಟ್ಟಿದೆ. ಇಷ್ಟೆಲ್ಲ ಪ್ರಶ್ನೆಗಳ ಕೇವಲ ಮಹಾಸಭಾ ಅಷ್ಟೇ ಹೇಳ್ತಿಲ್ಲ, ಹಲವು ಸಮುದಾಯಗಳು ಈ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನುವಂತ ಒಂದು ಮನವಿಯನ್ನ ನಿನ್ನೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ನಾಯಕ್ ಅವರನ್ನ ಭೇಟಿ ಮಾಡಿ ರೇಣುಕಾ ಪ್ರಸನ್ನ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ದೂರಿಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದೇ ತಿಂಗಳಲ್ಲಿ ಆರಂಭ ಆಗ್ತಿರುವಂತಹ ಈ ಮರು ಸರ್ವೆಗೂ ಮೊದಲೇ ಇಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಿರೋದ್ರಿಂದ ಅದರಲ್ಲೂ ಪ್ರಬಲ ಸಮುದಾಯವಾಗಿರುವಂತಹ ಲಿಂಗಾಯತ ಮಹಾಸಭೆ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರಿಂದ ಇದು ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.